ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿದೆ. ಪ್ರತಿಪತ್ ತಿಥಿ, ಆಶ್ಲೇಷ ನಕ್ಷತ್ರ ಈ ದಿವಸ. ಈ ದಿವಸದಿಂದ ಒಂದು ಮಂಗಳ ಮಾಸಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ. ಶ್ರಾವಣ ಮಾಸ, ವರ್ಷ ಋತು. ವರ್ಷ ಋತು ಅದು ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ, ವರ್ಷ ಅಂದರೆ ಮಳೆಯನ್ನು ಸೂಚಿಸ್ತಾ ಇದೆ. ಶ್ರಾವಣ ಮಾಸ ಯಾಕೆ ವಿಶಿಷ್ಟ ಮಾಸ ಆಗಿದೆ ಅಂತಂದರೆ, ಶ್ರಾವಣ ಮಾಸ ಶ್ರವಣ, ಕೇಳ್ಮೆ, ಅದೊಂದು ಉಪಾಸನೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಸವಾಗಿದೆ. ಈ ಮಾಸದಲ್ಲಿ ನಾವು ಅನೇಕ ವ್ರತಗಳನ್ನು ಕಾಣ್ತೇವೆ. ಪ್ರಥಮವಾಗಿ ನಾವು ನಾಗರ ಚೌತಿ, ನಾಗರ ಪಂಚಮಿಯಿಂದ ಪ್ರಾರಂಭ ಮಾಡಿ ವರಮಹಾಲಕ್ಷ್ಮಿ, ಅದಕ್ಕೂ ಮುನ್ನ ಮಂಗಳವಾರ ಬರ್ತಕ್ಕಂಥ ಮಂಗಳಗೌರಿ, ವರಮಹಾಲಕ್ಷ್ಮಿ, ನಂತರದಲ್ಲಿ ಬರ್ತಕ್ಕಂಥ ಶ್ರಾವಣ ಪೌರ್ಣಮಿ ದಿವಸ ನಾವು ನೂಲ ಹುಣ್ಣಿಮೆ ಕಾಣ್ತೀವಿ. ಅದು ಉಪಕರ್ಮ, ಅಧ್ಯಯನ, ಅಧ್ಯಾಪನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದಾದ ಮೇಲೆ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಈ ಮಾಸದಲ್ಲೇ ನಾವು ಕಾಣ್ತೀವಿ. ಅದಾದಮೇಲೆ ಬಹಳ ಮುಖ್ಯವಾದದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹೀಗೆ ಶ್ರಾವಣ ಮಾಸ ಪೂರ್ಣವಾಗಿ ಒಂದು ಭಕ್ತಿ ಮಾಸಕ್ಕೆ ನಮ್ಮನ್ನು ಪ್ರವೇಶಿಸುತ್ತೆ. ವ್ರತಗಳಿಗೆ, ಪೂಜೆ, ಧ್ಯಾನ, ಜಪ, ತಪ ಇವುಗಳಿಗೆ ನಮ್ಮನ್ನು ಸಿದ್ಧಗೊಳಿಸುವ ಒಂದು ವಿಶಿಷ್ಟ ಮಾಸವಾಗಿದೆ. ಇದೆಲ್ಲವೂ ಕೂಡ ನಾವು ನಮ್ಮ ಗೌರವವನ್ನು, ನಾವು ತೆಗೆದುಕೊಂಡ ಯಾವುದೋ ಒಂದು ಸವಲತ್ತು, ಸೌಲಭ್ಯ ಇವುಗಳಿಗೆ ಪರಮಾತ್ಮನಿಗೆ ನಾವು ಸಲ್ಲಿಸುವ ಒಂದು ಕೃತಜ್ಞತೆಯಾಗಿದೆ ಈ ಪೂಜೆಗಳೆಲ್ಲ. ವಸ್ತುತಃ ವರ್ಷ ಋತು ಅಂತಕ್ಕಂಥದ್ದು ಇದೊಂದು ಜಗದ್ಯಂತ್ರ ಸಾಗ್ತಾ ಇದೆ. ಈ ಜಗದ್ಯಂತ್ರವನ್ನು ಸಾಗಿಸುವಲ್ಲಿ ಬಹಳ ಪ್ರಧಾನವಾದ ಶಕ್ತಿ ದೇವತೆಗಳಾಗಿ ನಮ್ಮ ಮುಂದಿರ್ತಕ್ಕಂಥದ್ದು ಪ್ರಕೃತಿ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ದೇವತೆಗಳು ಅದು ಇಂದ್ರ, ಅಗ್ನಿ, ವರುಣ, ವಾಯು, ಜಲ, ಚಂದ್ರ, ಸೂರ್ಯ, ಚಂದ್ರ, ಪರ್ಜನ್ಯ, ಭೂಮಿ ಇವೆಲ್ಲವುಗಳ ಸಹಕಾರದಿಂದ, ಅವರ ಕೃಪೆಯಿಂದ, ಅವರ ಅನುಗ್ರಹದಿಂದ ನಮಗೆ ಬೆಳಕು ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ನೆಲ ಭದ್ರವಾಗಿ ಅಲುಗಾಡಿಸದೆ ನಮ್ಮನ್ನು ಉಳಿಸ್ಕೊಂಡಿದೆ. ಇವುಗಳೆಲ್ಲ ಆ ಅನುಗ್ರಹದಿಂದ ನಾವೆಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಈ ವರ್ಷ ಋತು ಪ್ರಾರಂಭವಾಗಿದೆ ಅಂದರೆ ಮಳೆಯ ಒಂದು ಕಾಲ ಪ್ರಾರಂಭವಾಗಿದೆ ಅಂತ. ಈ ವಸ್ತುತಃ ಇಷ್ಟು ದಿವಸ ಗ್ರೀಷ್ಮ ಋತು ಇತ್ತು. ಗ್ರೀಷ್ಮ ಅಂದರೆ ಅದು ಬೆಂಕಿ, ಪ್ರಖರತೆ ಅಂತ. ನಾವು ಇಷ್ಟು ಕಾಲ ಮಳೆಯನ್ನು ಅಷ್ಟಾಗಿ ಕಾಣಲೇ ಇಲ್ಲ. ಹೀಗಾಗಿ ವರ್ಷ ಋತು ಪ್ರಾರಂಭವಾದಾಗ ವರ್ಷ ಋತು ಅದು ಇನ್ನೆರಡು ತಿಂಗಳು ಸಮೃದ್ಧವಾದ ಮಳೆಕಾಲ ಅಂತ. ಈಗಿನಿಂದ ಮಳೆ ಸಮೃದ್ಧವಾಗಿ ಬರುತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಹೀಗಾಗಿ ಶ್ರಾವಣ ಮಾಸ ನಮಗೆ ಮೊದಲು ಸಮೃದ್ಧವಾದ ಮಳೆಯನ್ನು ತರಲಿ. ತನ್ನ ಮೂಲಕ ಆ ಮಳೆ ಬಂದದ್ದಕ್ಕೆ ನಾವು ಸುಮ್ಮನೆ ಕೂರೋ ಹಾಗಿಲ್ಲ, ಕೃತಜ್ಞತೆ, ಸಮರ್ಪಣೆಯನ್ನು ಸಲ್ಲಿಸಬೇಕು. ಭಗವಂತನಿಗೆ ನಾವು ನಮ್ಮ ವಿನಮ್ರ ನಮಸ್ಕಾರಗಳನ್ನು ಸಲ್ಲಿಸೋದೇ ಪೂಜೆ, ಅದೇ ವ್ರತ, ಅದೇ ಧ್ಯಾನ. ಇವುಗಳೆಲ್ಲ ಪೂಜೆ ಯಾಕೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿದೆ ಅಂತಂದರೆ, ಭಗವಂತ ನಮಗೆ ಅಷ್ಟು ಸಮೃದ್ಧವಾದ ಪ್ರಕೃತಿ ಶಕ್ತಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆ ಕಾರಣದಿಂದಾಗಿ ಇಲ್ಲಿಂದ ಶುರುವಾಗಿ ಕಾರ್ತೀಕ ಮಾಸದವರೆಗೆ ಮಳೆ ಬಂತು, ಬೆಳೆಕೊಂಡ್ವಿ, ಮತ್ತು ಆ ಬೆಳೆ ಸಮೃದ್ಧತೆಯಿಂದ ನಾವು ಅನುಭವಿಸಿದ್ವಿ. ಅಷ್ಟೇ ಅಲ್ಲ, ನಾವು ಅನುಭವಿಸಿದಷ್ಟೆಲ್ಲ 4 ಜನಕ್ಕೆ ಹಂಚಿದ್ವಿ. ಯಜ್ಞ, ದಾನ, ತಪಸ್ಸು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇವು ಬಹಳ ಶ್ರೇಷ್ಠವಾದದ್ದು ಅಂತ ಏನು ಹೇಳಿದ್ದಾನೆ, ಅವುಗಳನ್ನು ಇಲ್ಲಿ ಕಾಣ್ತೀವಿ. ಯಜ್ಞ ಅಂದ್ರೇನು? ಯಜು ಪೂಜಾಯಾಮ್ ದಾನೇ ಸಂಗತಿಕರಣೆ ಅಂತೆಲ್ಲ ಹೇಳುತ್ತೆ. ಪೂಜೆ, ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಯಜ್ಞ. ತಪಸ್ಸು ಅದೇ, ನಾವು ಏನೋ ಬೆಳ್ಕೊಳ್ಬೇಕು ಅಂತ ಏನು ಕೃಷಿಯಲ್ಲಿ ತೊಡಗ್ತೀವಿ ಅಥವಾ ನಮ್ಮ ಚಟುವಟಿಕೆಗಳಲ್ಲಿ ತೊಡಗ್ತೀವಿ, ಅದು ಎಲ್ಲ ತಪಸ್ಸು. ಮತ್ತು ದಾನ, ಆ ಬಂದಿದ್ದರಲ್ಲಿ ನಾವೇ ತಿಂದರೆ ಅದನ್ನು ಸ್ವಾರ್ಥ ಅಂತ ಹೇಳುತ್ತೆ ನಮ್ಮ ಧರ್ಮ. ಹೀಗಾಗಿ ನಾವು ಸ್ವಲ್ಪ ಇಟ್ಟುಕೊಂಡು ಉಳಿದದ್ದನ್ನು ಬೇರೆಯವರಿಗೆ, ಯಾರಿಗೆ ಅಗತ್ಯ ಇದೆ ಅದು ಹಂಚತಕ್ಕಂಥದ್ದು. ಆ ಹಂಚುವಿಕೆಯನ್ನು ಯಜ್ಞ ಅಂತ ಕರೆಯಲಾಗುತ್ತೆ. ಹೀಗಾಗಿ ಇದೆಲ್ಲ ಯಾವುದರಿಂದ ಆಗ್ತಾ ಇದೆಯಪ್ಪ ಅಂದರೆ, ಬ್ರಹ್ಮ ಸೃಷ್ಟಿ, ಅವನ ನಿಯಾಮಕದಲ್ಲಿ ನಡೀತಾ ಇರತಕ್ಕಂಥ ಪ್ರಕೃತಿ ಶಕ್ತಿಗಳು, ಆ ದೇವತೆಗಳು, ಅದೇ ಸೂರ್ಯ, ಚಂದ್ರ, ಜಲ, ಅಗ್ನಿ, ಯಮ, ವರುಣ ಇತ್ಯಾದಿಗಳು, ಪರ್ಜನ್ಯ ಇತ್ಯಾದಿ ಯಾರಿದ್ದಾರೋ ಆ ಒಂದು ದೇವತೆಗಳ
ಅಧಿಕಾರದಲ್ಲಿ ಈ ಜಗತ್ತು ಅನ್ನೋ ಯಂತ್ರ ಸಾಗುತ್ತಾ ಇದೆ. ಹೀಗಾಗಿ ನಮ್ಮನ್ನು ಇಲ್ಲಿಗೆ ತಂದುಬಿಟ್ಟು ಇವುಗಳನ್ನೆಲ್ಲ ಅನುಭವಿಸಿ ಸಂತೋಷ ಪಡುವ ಒಂದು ಸಮೃದ್ಧಿಯ ಸ್ಥಳವನ್ನು ಏರ್ಪಾಡು ಮಾಡಿಕೊಟ್ಟಿದೆಯಪ್ಪ ಪರಮಾತ್ಮ, ಇದೆಲ್ಲ ನಿನ್ನ ಭಿಕ್ಷೆ, ನೀನು ಕೊಟ್ಟ ಭಿಕ್ಷೆ ಅಂತ ಭಾವಿಸಿ ನಾವು ಈ ಶ್ರಾವಣ ಮಾಸದಿಂದ ಪೂಜಾದಿಗಳಿಗೆ ತೊಡಗ್ತೀವಿ. ಎಷ್ಟೋ ಜನ ಮಾಂಸಾಹಾರ, ಅದು ಯಾಕೆ ಅಂದರೆ ಒಂದು ಶ್ರದ್ಧೆ. ಭಗವಂತ ನಮಗೆ ಎಷ್ಟನ್ನೋ ನಮಗೆ ದಯಪಾಲಿಸಿದ್ದಾನೆ. ನಾವು ಭಗವಂತನಿಗೆ ಏನು ಕೊಟ್ಟಿದ್ದೀವಿ, ನಮ್ಮ ಕೈಲಿ ಏನಾಗುತ್ತೆ? ಕನಿಷ್ಠ ಪಕ್ಷ ನನಗೆ ಯಾವುದು ರುಚಿಯೋ, ಯಾವುದು ನನ್ನ ಇಂದ್ರಿಯಗಳಿಗೆ ಅತಿಶಯವಾಗಿ ಬಯಕೆ ಉಂಟಾಗುತ್ತೋ ಅದನ್ನು ಪಕ್ಕಕ್ಕಿಟ್ಟರೆ ಅದು ನಾನು ಮಾಡುವ ಉಪವಾಸ. ನಾನು ಭಗವಂತನಿಗೆ ಕೊಡುವ ಶ್ರದ್ಧೆ ಏನಪ್ಪ ಅಂದರೆ, ನನಗೆ ಯಾವುದು ಸ್ವಾರ್ಥವೋ, ನನಗೆ ಯಾವುದು ಅತಿಯಾದ ಇಷ್ಟವೋ ಅದನ್ನೂ ಪಕ್ಕಕ್ಕಿಟ್ಟು ನಿನಗಾಗಿ ನಾನು ಒಂದು ಶಿಸ್ತಿನಲ್ಲಿ ನಿನ್ನ ಸೇವೆಯನ್ನು ಮಾಡ್ತೀನಿ. ಅದು ವಸ್ತುತಃ ಅದು ಗೌರವ ಸಲ್ಲಿಸುವ ಒಂದು ಕ್ರಮ. ಭಗವಂತನಿಗೆ ಗೌರವ ಸಲ್ಲಿಸೋದು ಹೇಗೆ ಅಂದರೆ, ನಾನು ಈ ಒಂದು ಮಾಸದಲ್ಲಿ ನಾನು ಏನೂ ನಾನ್ ವೆಜ್ ತೊಗೊಳ್ಳಲ್ಲ. ಪಾಪ ಎಷ್ಟೋ ಜನ ಶ್ರದ್ಧೆಯಿಂದ ಇದನ್ನು ಮಾಡ್ತಾರೆ. ಯಾಕೆ ಅಂತ ಪಾಪ ಅವರಿಗೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ವಸ್ತುತಃ ಅದು ಭಕ್ತಿಯ ಇನ್ನೊಂದು ರೂಪ. ಅಷ್ಟೇ ಅಲ್ಲ, ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಮಹೋನ್ನತವಾದ ದಾರಿ ಅದು. ನನಗೆ ಯಾವುದು ಇಷ್ಟವೋ ಅದನ್ನೇ ಪಕ್ಕಕ್ಕೆ ಇಟ್ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕಿಂತಲೂ ನೀನು ಇಷ್ಟ ನನಗೆ ಅಂತ. ಭಗವಂತನ ಆರಾಧನೆ ಅನ್ನೋದು ಇದ್ಯಾವುದೋ ಒಂದು ಸಣ್ಣ, ಅದು ಇಷ್ಟ ತುಂಬ, ಅದನ್ನು ಯಾವತ್ತೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥದ್ದನ್ನು ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕಿಂತಲೂ ನೀನು ಒಂದು ಹೆಜ್ಜೆ ಅತ್ಯತಿಷ್ಠದ್ದ ಶಾಂಗುಲಂ ಅಂತ ಇದೆಯಲ್ಲ, ನೀನು 10 ಹೆಜ್ಜೆ ಮೇಲಿದೆಯಪ್ಪ. ಹೀಗಾಗಿ ನಿನಗೋಸ್ಕರ ಅದನ್ನು ಪಕ್ಕಕ್ಕಿಡ್ತೀನಿ, ತನ್ನ ಮೂಲಕ ನನ್ನನ್ನು ನಾನು ನಿನಗೆ ಸಮರ್ಪಣೆ ಮಾಡ್ಕೊಳ್ತೀನಿ ಅನ್ನೋ ಒಂದು ಕೃತಜ್ಞತೆ ಭಾವ. ಇದೇ ಯಜ್ಞ ವಸ್ತುತಃ. ಏನೋ ಹೋಮದ ಕುಂಡದ ಪಕ್ಕದಲ್ಲಿ ಕೂತ್ಕೊಂಡು ಅದ್ರ ಸಮ್ಮುಖದಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದು ದೊಡ್ಡ ಯಜ್ಞ. ಉಪವಾಸ ಮಾಡ್ತಕ್ಕಂಥದ್ದು ದೊಡ್ಡ ಯಜ್ಞ. ಶ್ರಾವಣ ಮಾಸ ಅದನ್ನೇ ಹೇಳೋದು. ಶ್ರವಣ ನಕ್ಷತ್ರದಲ್ಲಿ ಬರತಕ್ಕಂತಹ ಉಪಕರ್ಮಗಳೇನಿದ್ದಾವೆ, ಇದು ಭಗವಂತ ನಮಗೆ ಕೊಟ್ಟ ಈ ಸಮೃದ್ಧಿಗೆ ನಾವು ತೋರಿಸುವ ಒಂದು ಸಣ್ಣ ಉಪಕಾರ, ಕೃತಜ್ಞತೆ. ಇದನ್ನೇ ಯಜ್ಞ ಭಾವ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಶ್ರಾವಣ ಮಾಸ ಅನ್ನೋದು ನಮಗೆ ಒಂದು ಶಿಸ್ತನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಭಗವಂತನಿಗೆ ನಾವು ನಮ್ಮ ಕೈಲಾದ ಮಟ್ಟಿಗೆ ತೋರಿಸುವ ಒಂದು ಕೃತಜ್ಞತೆಗಳು. ಅದು ಪೂಜೆಗಳ ಮೂಲಕ ಇರಬಹುದು, ಉಪವಾಸದ ಮೂಲಕ ಇರಬಹುದು, ಕೇಳುಮೆಯ ಭಗವನ್ ನಾಮಸ್ಮರಣೆ, ವಿಷ್ಣು ನಾಮಸ್ಮರಣೆ ಕೇಳ್ತಕ್ಕಂಥದ್ದು ಶ್ರಾವಣ ಶನಿವಾರ ಬಹಳ ವಿಶೇಷ. ಅಲ್ಲೆಲ್ಲ ಶ್ರೀನಿವಾಸನ ವಿಷ್ಣುವಿನ ಶ್ರವಣ, ಸ್ಮರಣ, ಧ್ಯಾನ ಇವೆಲ್ಲವೂ ಉಂಟಾಗುತ್ತೆ. ಈ ಮೂಲಕ ನಮ್ಮನ್ನು ನಾವು ಶುಚಿಗೊಳಿಸ್ಕೊಳ್ಳಿಕ್ಕೂ ಇದೊಂದು ದಾರಿಯಾಗಿದೆ. ಹೀಗಾಗಿ ಶ್ರಾವಣ ಮಾಸ ಅಂದರೆ ಇಷ್ಟೆಲ್ಲ ವಿಶಿಷ್ಟ ಸೇರಿಕೊಂಡು ಅದೊಂದು ಮಂಗಳ ಮಾಸವಾಗಿಬಿಟ್ಟಿದೆ. ಈ ಮಂಗಳ ಮಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಷ್ಟಲ್ಲದೆ ಈ ಸಂದರ್ಭದಲ್ಲಿ ನಾವು ಭಗವಂತನಿಗೆ ನಮ್ಮ ಕೈಲಾದ ಹಾಗೆ ಸೇವೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗೋಣ. ತಾವು ಇಷ್ಟವಾದ ಯಾವುದೇ ಸೇವೆಯನ್ನು ಭಗವತ್ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸಿ ಭಗವತ್ ಕೃಪೆಗೆ ತಾವು ಪಾತ್ರರಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.